ಸಾಕಷ್ಟು ದಿವಸಗಳಿಂದ ನಾವು ಇಡೀ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರ ಏನು ನಮಗೆ ಇಲ್ಲೊಂದು ಆಫೀಸ್ನ ಒಳ್ಳೆ ಜಾಗದಲ್ಲಿ ಮಾಡ್ತಕ್ಕಂಥದ್ದೇನು ಸಮಸ್ಯೆ ಇತ್ತು. ನಾವು ಸುಮಾರು 4-5 ತಿಂಗಳಲ್ಲಿ ಮಾಡ್ತಕ್ಕಂಥ ಜಾಗ ಇರಬೇಕು, ಬಸ್ಸಲ್ಲಿ ಬಂದು ನಡ್ಕೊಂಡು ಬರ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಜಾಗ ಇರಬೇಕಂತಕ್ಕಂಥ ನೋಡಿ ಇವತ್ತು ನಮ್ಮ ಈ ಆಫೀಸದ ಜಾಗದಲ್ಲಿ ನೂತನವಾಗಿ ಜಿಲ್ಲಾ ಕಚೇರಿಯನ್ನು ನಿರ್ಮಾಣ ಮಾಡಿದ್ವಿ. ಈ ಒಂದು ಕಾರ್ಯಾಲಯನ ಇದೇ 15ನೇ ತಾರೀಕು ಭಾನುವಾರ ನಾವು ಉದ್ಘಾಟನೆ ಮಾಡಬೇಕಂತೇಳಿ ನಮ್ಮ ರಾಜ್ಯದಿಂದ ಮತ್ತು ನಮ್ಮ ಸಂಸದರು ಎಲ್ಲ ಸೇರಿ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಕೆಲಸ ಇದನ್ನು ಉದ್ಘಾಟನೆ ಮಾಡಬೇಕಂತ ಒಂದು ನಿಗದಿಯಾಗಿತ್ತು. ಆದರೆ ಇವತ್ತು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆಗೆ ಇವತ್ತು ಬೆಂಗಳೂರಿನ ಕೊಳಚೆ ನೀರಿನ ಸಂಗ್ರಹ ಮಾಡ್ತಕ್ಕಂಥದ್ದು ಏನು ನಡೀತಾ ಇದೆ, ಇವತ್ತು ಎಲ್ಲ ಕೆರೆಗಳು ತುಂಬಿಸ್ತಕ್ಕಂಥದ್ದು ನಡೀತಾ ಇದೆ. ಶುದ್ಧೀಕರಣದ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಚರ್ಚೆ ಇತ್ತು. 2 ಹಂತ ಮಾತ್ರ ಮಾಡಿ ಕೆರೆಗಳಿಗೆ ತುಂಬಿಸ್ತಾ ಇತ್ತು. ಅದರ ಒಂದು ಏನು 3ನೇ ಹಂತಕ್ಕೆ ಶುದ್ಧೀಕರಣ ಒಂದು ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಸಂಘಟನೆಗಳಿಂದ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ರು. ಆದರೆ ಸರ್ಕಾರ ಕಿವಿ ಕೊಡದೆ ಈ ಬಜೆಟಲ್ಲೂ ಕೂಡ ಅದ್ರ ಬಗ್ಗೆ ಚಕಾರ ಇಟ್ಟಿಲ್ಲ, ಮಾಡ್ತಕ್ಕಂಥ ಇಚ್ಛೆ ಇಲ್ಲ. ಹಂಗಾಗಿ ಏನು ಭಾನುವಾರ ನಮ್ಮ ಚಿಕ್ಕಬಳ್ಳಾಪುರನ ಜಿಲ್ಲೆಯಲ್ಲಿ ಎಲ್ಲನ ಬಂದ್ ಮಾಡ್ಬೇಕಂತಕ್ಕಂಥ ಏನು ತೀರ್ಮಾನ ಮಾಡಿತ್ತು, ಅದು ಪೂರ್ವಕವಾಗಿ ನಮ್ಮ ಕಚೇರಿಯ ಉದ್ಘಾಟನೆಯನ್ನ ಮುಂದೂಡಲಾಗಿದೆ. ತಾವೇನು ಇವತ್ತು ನಮ್ಮ ಕಚೇರಿಗೆ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರಿ, ತಮಗೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಅದೇ ರೀತಿ ನಮ್ಮ ಬಿಜೆಪಿಯ ನಮ್ಮ ಎಲ್ಲ ಮಂಡಲದ ಅಧ್ಯಕ್ಷರುಗಳು, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಮುಖಂಡರು ಏನು ಇವತ್ತು ನಮ್ಮ ಜೊತೆ ಇದ್ದಾರೆ, ಎಲ್ಲರ ಕೂಗು ಒಂದೇನೆ. ಇವತ್ತು ನಾವು ಕೂಡ ಭಾನುವಾರ ದಿವಸ ಏನು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ, ನಮ್ದು ಕೂಡ ಅದಕ್ಕೆ ಸಮ್ಮತ ಇದೆ. ನಾವು ಕೂಡ ಅವ್ರ ಜೊತೆ ವಾಯ್ಸನ್ನ ಬೆಳೆಸ್ತೀವಿ, ಅವ್ರ ಜೊತೆ ಇರ್ತೀವಿ. ಆದರೆ ಮಾಡ್ತಕ್ಕಂಥದ್ದು ಸುಮ್ಮನೆ ಒಂದು ಹೆಸರಿಗೆ ಆಗ್ಬಾರ್ದು. ಇವತ್ತು ಬಂದ್ ಮಾಡ್ತಕ್ಕಂಥದ್ದನ್ನ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಸರ್ಕಾರ ಪತ್ರಿಕಾ ಮಿತ್ರರು ಕೂಡ ಸಾಕಷ್ಟು ವಿಷಯ ತಿಳಿಸಿದ್ದಾರೆ ಇದ್ರ ಬಗ್ಗೆ. ಆದ್ರೂ ಇದ್ರನ್ನ ಜಾಗೃತಿ ಮೂಡಿಸಿದ್ರೆ ಕೂಡ ಅವ್ರಿಗೆ ಯಾವುದೇ ಲೆಕ್ಕಕ್ಕಿಲ್ದಿರ ಈ ಬಜೆಟ್ ಅಲ್ಲಿ ಕೂಡ ₹1 ಕೂಡ 3ನೇ ಹಂತ ಶುದ್ಧೀಕರಣಕ್ಕೆ ಅವ್ರು ಕೊಡ್ತಾ ಇಲ್ಲ, ಕೊಟ್ಟಿಲ್ಲ. ಮತ್ತೆ ಬಜೆಟ್ ಬರೋದು ಇನ್ನೊಂದು ವರ್ಷಕ್ಕೆ. ಆದ್ರೆ ಇವತ್ತು ಈ ಸಮಸ್ಯೆಗೆ ಇಮಿಡಿಯೇಟ್ ಆಗಿ ಅವ್ರು ಏನಾದ್ರೂ 3ನೇ ಹಂತ ಶುದ್ಧೀಕರಣ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ 3 ಜಿಲ್ಲೆ ದೊಡ್ಡ ಮಟ್ಟಕ್ಕೆ ಉಗ್ರ ಹೋರಾಟ ನಡೆಸಬೇಕಾಗತ್ತೆ, ಎಲ್ಲರನ್ನೂ ಸೇರಿಸ್ಕೊಂಡು. ಇದರಲ್ಲಿ ಬರೀ ರೈತರು ಒಬ್ಬರೇ ಅಲ್ಲ, ಇವತ್ತು ಸಮಸ್ಯೆ ಆಗ್ತಾ ಇರ್ತಕ್ಕಂಥ ಇದರಿಂದ ಬರೀ ರೈತರಿಗೆ ಒಬ್ಬರಿಗೆ ಅಲ್ಲ, ಈ ಟೌನ್ ಅಲ್ಲಿ ಇರ್ತಕ್ಕಂಥವ್ರು ಕೂಡ ಇವತ್ತು ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇದೆ. ಈ ತರಕಾರಿಗಳನ್ನ ತಿಂತಕ್ಕಂಥದ್ದು ಕಳಿಸ್ತಕ್ಕಂಥದ್ದು ಸಮಸ್ಯೆ ಆಗ್ತಾ ಇದೆ. ಇದರಿಂದ ಆರೋಗ್ಯ ಕೆಡ್ತಾ ಇದೆ. ಜನರಿಗೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಊಟ ಬೇಕು, ಆದ್ರೆ ಅದೇ ಊಟ ತಿಂದು ವಿಷ ಆಗಿ ಇವತ್ತು ಆರೋಗ್ಯ ಕೆಡ್ತಕ್ಕಂಥದ್ದು ಎಲ್ರಿಗೂ ಆಗುತ್ತೆ. ಹಂಗಾಗಿ ನಮ್ಮ ಕಚೇರಿ ಕೂಡ ಇವತ್ತು ಭಾನುವಾರ ಏನು ಉದ್ಘಾಟನೆನ ಮಾಡಿದಿರ ಮುಂಬರುವ ದಿನಗಳಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ಹೋರಾಟ ಭಾನುವಾರ ಹೋರಾಟ ಉಗ್ರ ಹೋರಾಟ ಆಗಾಗಲ್ಲ, ಮಾಡಿದ್ರು ಕೂಡ ಸರ್ಕಾರಕ್ಕೆ ಇದು ಚರ್ಮ ಮಂದಾಗಿದೆ. ಎಷ್ಟೇ ಮಳೆ ಸುರಿದ್ರೂ ಏನು ವ್ಯತ್ಯಾಸ ಆಗಲ್ಲ, ಅವರು ಮಸಾಜ್ ಮಾಡ್ದಂಗೆ ಇರುತ್ತೆ. ಹಂಗಾಗಿ 3 ಜಿಲ್ಲೆ ಉಗ್ರ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವರಿಗೆ ಚುರುಕು ಮೂಡಿಸ್ಬೇಕು. ಈ ಹೋರಾಟಕ್ಕೆ ಈ ಭಾನುವಾರ ಎಷ್ಟು ಮಟ್ಟಕ್ಕೆ ಆಗುತ್ತೆ ನೋಡಿ ಮುಂಬರುವ ದಿನಗಳಲ್ಲಿ
ಪಕ್ಷಾತೀತವಾಗಿ ನಮ್ಮ ಪಕ್ಷದ ಕಡೆಯಿಂದ ರಾಜ್ಯದಿಂದ ರಾಷ್ಟ್ರದಿಂದ ಮುಖಂಡರ ಕೆಲಸವನ್ನ ಈ ಒಂದು ಹೋರಾಟವನ್ನು ನಾವು ಮಾಡ್ತೀವಿ. ಈ ಬರ್ತಕ್ಕಂಥ ನೀರಲ್ಲಿ ಇವತ್ತು 2 ಹಂತ ಶುದ್ಧೀಕರಣ ಮಾಡಿ 3ನೇ ಹಂತ ಮಾಡಿಲ್ಲದೆ ಇರತಕ್ಕಂಥ ಆ ಕೆಮಿಕಲ್ಸು ಇರ್ತಕ್ಕಂಥ ಹೆವಿ ಮೆಟಲ್ ಲೆಡ್ಸು ಎಷ್ಟೆಲ್ಲ ಕೆಮಿಕಲ್ಸ್ ಇದೆ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ಸಾಕಷ್ಟು ಇದರ ಪ್ರಯೋಗ ಇದು ಎತ್ಕೊಂಡು ಹೋಗಿ ಟೆಸ್ಟ್ ಮಾಡಿ ಇವತ್ತು ಹೇಳಾಗಿದೆ. ಈ ಹೋರಾಟಕ್ಕೆ ನಮ್ಮ ಮುಂದಿನ ದಿನಗಳಿಗೆ ಎಲ್ಲರೂ ಸೇರಿಸಿ ಮಾಡ್ತೀವಿ. ನಮ್ಮ ಮುಖಂಡರು ಇವತ್ತು ಎಲ್ಲ ಬಂದಿದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಈ ಹೋರಾಟ ದೊಡ್ಡ ಮಟ್ಟಿಗೆ ಮಾಡ್ತಾ ಇವಿ ಅಂತ ಹೇಳಿ ಈ ಮುಖಾಂತರ ಪತ್ರಿಕಾಗೋಷ್ಠಿಯಲ್ಲಿ ತಾವು ಬಂದಿದ್ದೀರಾ, ತಮಗೆ ವಂದನೆಗಳು. ನಮಸ್ಕಾರ.